ಅಂದರೆ ಮೂವಿ ಎಷ್ಟು ಚೆನ್ನಾಗಿದೆಯೋ, ಎಷ್ಟು ಖುಷಿ ಆಯಿತೋ ಅಷ್ಟೇ ಬೇಜಾರು ಆಗುತ್ತೆ ಗೈಸ್. ಯಾಕಂದರೆ ವಿಜಯ್ ಅವ್ರದ್ದು ಲಾಸ್ಟ್ ಮೂವಿ ಇದು. ಮತ್ತು ಒಂದಷ್ಟು ಎಮೋಷ್ನಲ್ ಸೀನ್ಸ್ಗಳು ಮತ್ತು ಸಾಂಗು ಡ್ಯಾನ್ಸು ಯಾಕೆ ಕೇಳ್ತೀರ ಗಾಯ್ಸ್, ನೆಕ್ಸ್ಟ್ ಲೆವೆಲು ಗಾಯ್ಸ್. ಇವಾಗ ತಾನೇ ಜಸ್ಟು ಮೂವಿ ಮುಗೀತು. ಸೊ ಮೂವಿ ಮುಗಿಸ್ಕೊಂಡು ಹೊರಗಡೆ ಬಂದೆ. ಮೂವಿ ಬಗ್ಗೆ ಹೇಳೋದಾದರೆ ಗಾಯ್ಸ್, ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲು. ನಿಮಗೆ ಗೊತ್ತಿರುತ್ತೆ ದಳಪತಿ ವಿಜಯ್ ಅವರು ಕ್ರೇಜ್ ಹೆಂಗೆ ಅಂತ. ಸೊ ಅಲ್ಲಲ್ಲಿ ಮಾಸ್ ಪಂಚ್ ಡೈಲಾಗ್ಗಳು, ಮೆಸೇಜ್ ಡೈಲಾಗ್ಗಳು ಮತ್ತು ಒಂದಷ್ಟು ಎಮೋಷ್ನಲ್ ಸೀನ್ಸ್ಗಳು ಮತ್ತು ಸಾಂಗು ಡ್ಯಾನ್ಸು ಯಾಕೆ ಕೇಳ್ತೀರ ಗಾಯ್ಸ್, ನೆಕ್ಸ್ಟ್ ಲೆವೆಲು. ಇನ್ನು ಮಾಡಲ್ ಆಫ್ ದಿ ಮೂವಿ ಬಗ್ಗೆ ಹೇಳೋದಾದರೆ, ಮೂವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮೂವಿ ಎಷ್ಟು ಚೆನ್ನಾಗಿದೆಯೋ, ಎಷ್ಟು ಖುಷಿ ಆಯಿತೋ ಅಷ್ಟೇ ಬೇಜಾರು ಆಗುತ್ತೆ ಗೈಸ್. ಯಾಕಂದರೆ ವಿಜಯ್ ಅವ್ರದ್ದು ಲಾಸ್ಟ್ ಮೂವಿ ಇದು. ಸೊ ಲಾಸ್ಟ್ ಮೂವಿ ಅಂತ ಫ್ಯಾನ್ಸ್ಗಳಿಗೆ ಗೊತ್ತಾದಾಗ ಅದ್ರ ಫೀಲ್ ಹೇಗಿರುತ್ತೆ ಅಂತ ನನಗೂ ಗೊತ್ತು. ಯಾಕಂದರೆ ಬಿಕಾಸ್ ನಾನು ಒಬ್ಬ ಅಪ್ಪು ಸರ್ ಫ್ಯಾನ್ ಆಗಿರೋದ್ರಿಂದ ಅವ್ರ ಲಾಸ್ಟ್ ಮೂವಿಲಿ ಯಾವ ಥರ ಫೀಲ್ ಆಗಿತ್ತು ಅಂತ ನನಗೂ ಗೊತ್ತು ಗೈಸ್. ಸೊ ಅದೇ ಥರ ವಿಜಯ್ ಸರ್ ಫ್ಯಾನ್ಸ್ಗೂ ಅದೇ ಆಗಿರುತ್ತೆ ಗಾಯ್ಸ್. ಜನನಾಯಕನ್ ಮೂವಿನ ಏನಕ್ಕೆ ನೋಡಬೇಕು ನೀವು ಅಂತ ನನ್ನನ್ನು ಕೇಳೋದಾದರೆ, ವಿಜಯ್ ಸರು ಏನಕ್ಕೆ ಸಿ ಎಮ್ ಆದರು ಅಂತ ಇವಾಗ್ಲೂ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಆ ಡೌಟ್ ಏನಾದರೂ ಕ್ಲಿಯರ್ ಆಗಬೇಕು ಅಂದರೆ ನೀವು ಹೋಗಿ ಜನನಾಯಕನ್ ಮೂವಿ ನೋಡಿ ಗೈಸ್. ಆಮೇಲೆ ನಾವು ಇನ್ನೊಂದು ಮುಖ್ಯವಾದ ವಿಷಯ ಬಿಡಬೇಕಾಗಿರೋದು ಯಾವುದಪ್ಪ ಅಂದರೆ, ಜಾತ್ಯತೀತ ರಾಜಕಾರಣ. ಅಂದರೆ ಜಾತಿ ರಾಜಕಾರಣನ ಮೊದಲು ಬಿಡಬೇಕಾಗುತ್ತೆ. ಸೊ ಈ ಮೂವಿಲಿ ಅವ್ರು ತೋರಿಸ್ಕೊಟ್ಟಿರೋ ಹೇಳಿರೋ ಮೆಸೇಜ್ ಕೂಡ ಅದೇ. ಹಿಂದೂ, ಮುಸಲ್ಮಾನು, ಕ್ರಿಶ್ಚಿಯನ್ನು ಇದನ್ನೆಲ್ಲ ಬದಿಗಿಟ್ಟು ನಾವೆಲ್ಲ ಇಂಡಿಯನ್ಸ್ ಅಂತ ಹೇಳಿ ಒಬ್ಬ ಪ್ರಜೆ ಯಾವಾಗ ನಿರ್ಧಾರ ಮಾಡಿ ಅವನು ಓಟನ್ನ ಹಾಕ್ತಾನೋ ಆವಾಗ ಆ ಸ್ಟೇಟೇ ಆಗಲಿ ಆ ಕಂಟ್ರಿನೇ ಆಗಲಿ ಚೇಂಜ್ ಆಗುತ್ತೆ ಗಾಯ್ಸ್. ಅಂದರೆ ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲೇ ಗಾಯ್ಸ್, ಈಗ ನಾನು ಲಿಂಗಾಯತ ಶೈವ ಆದರೆ BJP ಓಟ್ ಹಾಕ್ತೀನಿ, ಇಲ್ಲ ಕುರುಬ್ರೋಡು SC ST ಆದರೆ ನಾನು JDSಗೆ ಹಾಕ್ತೀನಿ, ಮುಸ್ಲಿಮ್ಸ್ ಆದರೆ ನಾನು ಕಾಂಗ್ರೆಸ್ಗೆ ಹಾಕ್ತೀನಿ ಅನ್ನೋದನ್ನು ಮೊದಲು ಬಿಡಬೇಕಾಗುತ್ತೆ. ಈಗ ವಿಜಯ್ ಸರ್ ನಾನು ಎಲೆಕ್ಷನ್ಗೆ ನಿಂತ್ಕೋತೀನಿ ಅಂತ ಅನೌನ್ಸ್ ಮಾಡಿದಾಗ ಎಷ್ಟೆಲ್ಲ ಅವ್ರನ್ನ ಟೀಕೆ ಮಾಡಿದ್ರು, ಎಷ್ಟೆಲ್ಲ ಅವ್ರ ಬಗ್ಗೆ ಮಾತಾಡಿದ್ರು. ಇನ್ನೊಬ್ಬ ಕ್ರಿಶ್ಚಿಯನು, ಇವನಿಗೆ ಜನ ಹೆಂಗೆ ಓಟ್ ಹಾಕ್ತಾರೆ, ಇವನನ್ನ ಹೆಂಗೆ ಲೀಡರ್ ಮಾಡ್ತಾರೆ ಅನ್ನೋ ಟೀಕೆಗಳಲ್ಲೇ ಮಾತಾಡಿದ್ರು. ಅವ್ರಿಗೆಲ್ಲ ಎಷ್ಟು ಅವಮಾನ ಮಾಡಿದ್ರು. ಆದರೂ ಅವ್ರ ಜನಗಳ ಮೇಲೆ ನಂಬಿಕೆ ಇಟ್ಟು, ಅವ್ರ ಅಭಿಮಾನಿಗಳ ಮೇಲೆ ನಂಬಿಕೆ ಇಟ್ಟು, ಇಲ್ಲ ನನ್ನನ್ನು ಜನ ಗೆಲ್ಲಿಸ್ತಾರೆ, ನಾನು ಗೆಲ್ಲಿಸಿದ ಮೇಲೆ ನನ್ನ ಕರ್ತವ್ಯ ಏನಿದೆ ಅದನ್ನು 100% ಮಾಡೇ ಮಾಡ್ತೀನಿ ಅಂತ ಹೇಳಿ ಇವಾಗಲೂ ಕೂಡ ಅದನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಅಷ್ಟು ಸುಲಭದ ಮಾತಲ್ಲ ಗೈಸ್. ತಮಿಳ್ನಾಡಲ್ಲಿ ಟಿಕೆಟ್ ಸಿಗ್ತಾರೆ ಎಷ್ಟೋ ಜನ ಕರ್ನಾಟಕಕ್ಕೆ ಟಿಕೆಟ್ನ ಬುಕ್ ಮಾಡ್ಕೋಬೇಕು, ಫಿಲಮ್ ನೋಡ್ತಾರೆ ಅಂದರೆ ತಮಾಷೆ ವಿಷಯನ. ಆ ರೇಂಜ್ ಕ್ರೇಜ್ ಇದೆ ವಿಜಯ್ ಸರ್ಗೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಮತ್ತು ಇಲ್ಲೇ ಇವಾಗಲೇ ಮೈಸೂರಲ್ಲೇ ಒಳ್ಳೆ ಇದು ನನಗೆ ಒಳಗಡೆ ನಾನು ಥಿಯೇಟ್ರ್ ಒಳಗಡೆ ಫಿಲಮ್ ನೋಡ್ತಿರ್ಬೇಕಾದ್ರೆ ನನಗೆ ಒಂದು 5 ನಿಮಿಷ ಕನ್ಫ್ಯೂಸ್ ಆಯಿತು, ಇದೇನು ಮೈಸೂರಾ ಕರ್ನಾಟಕನ ತಮಿಳ್ನಾಡು ಅನ್ನೋ ರೇಂಜಿಗೆ. ಇಲ್ಲ ಗೈಸ್, ಚೇಂಜ್ ಆಗಬೇಕು, ಚೇಂಜ್ ಆಗೋಗೋಣ.
ನಿಮ್ಮವನು ನಿಮಗಾಗಿ ಬಂದವನು